ಎಲ್ರಿಗೂ ನಮಸ್ಕಾರ. ನಮ್ಮ ಶರಣ್ಯ ಬಂದಿರೋದು ಕೊಣನೂರು ಕ್ಷೇತ್ರದ ವೆಂಕಟೇಶ್ಪುರ ಗ್ರಾಮಕ್ಕೆ ಬಂದಿದ್ದಾರೆ. ಹಾಗೆ ನೋಡ್ಬೋದು, ಶರಣ್ಯ ನನ್ನ ಒಂದು ಬೋರ್ವೆಲ್ ಪೈಂಟ್ ಮಾಡೋಕ್ಕೆ ಜನಗಳು ತುಂಬ ಜನ ಬಂದಿದ್ದಾರೆ. ಅವನ ಭಕ್ತಾದಿಗಳು ಸಹ ಅಭಿಮಾನಿಗಳೇ ಹೆಚ್ಚು ಕೊಣನೂರು ಕ್ಷೇತ್ರದಲ್ಲಿ. ಹಾಗಾಗಿ ಶರಣ್ಯ ವೆಂಕಟೇಶ್ಪುರ ಗ್ರಾಮಕ್ಕೆ ಬಂದಿದ್ದಾರೆ. ಹಾಗಾಗಿ ನೋಡಿ, ರೈತರು ಸರಿಸುಮಾರು 2 ಬಾವಿ ತೆಗೆಸ್ತಾರೆ. ಒಂದು 700 ಅಡಿ, ಇನ್ನೊಂದು 500 ಅಡಿ. ಯಾವುದಕ್ಕೂ ಕೂಡ ನೀರು ಅಷ್ಟು ಅನುಕೂಲವಾಗಿ ಬಂದಿಲ್ಲ. ಎರಡು ಕೂಡ ಫೇಲ್ ಆಗಿದೆ. ನೋಡ್ತಿರ್ಬೋದು, ಶರಣ್ಯ ತನ್ನ ಬಲಗಾಲಿಂದ ಆ ಕಾಲನ್ನು ಯಾವ ಥರ ಕೆರೆದು ಮಣ್ಣನ್ನ ಅಂದರೆ ಭೂಮಿನ ಗುರ್ತು ಮಾಡ್ತಾರೆ. ನೋಡ್ತಿರ್ಬೋದು, 2 ಸತಿ ತನ್ನ ಕಾಲಲ್ಲಿ ಗುರ್ತು ಮಾಡಿದರು. ಹಾಗಾಗಿ ಮತ್ತೆ ಶರಣ್ಯನ ಗುರ್ತು ಮಾಡಿದ್ದ ಜಾಗದಲ್ಲೇ ಶರಣ್ಯಗೆ ಪಾದಪೂಜೆ ಮಾಡಿದರು. ಅಲ್ಲೂ ಕೂಡ ಶರಣ್ಯ ಬೋರ್ ಪಾಯಿಂಟ್ ಅಂತಿಲ್ಲ, ಅದನ್ನು ನಿಗದಿ ಮಾಡಿಕೊಟ್ರು. ನಿಗದಿ ಮಾಡಿಕೊಟ್ಟ ನಂತರ ಆ ಪಾಯಿಂಟಿಗೆ ತನ್ನ ಬಲಪಾದದಿಂದ ಮತ್ತೆ ಪುನಃ ಆ ಒಂದು ಪಾಯಿಂಟಿಗೆ ಆಶೀರ್ವಾದ ಮಾಡ್ತಾರೆ. ನೀವು ನೋಡ್ತಿರ್ಬೋದು, ಆಶೀರ್ವಾದ ಮಾಡಿಬಿಟ್ಟು ತನ್ನ ಎಲ್ಲರೂ ಕೂಡ ಆ ರೈತರು ಶರಣ್ಯನ ಪಾದಕ್ಕೆ ಶರಣಾಗಿ ಬೇಡಿಕೆ ಇಟ್ಕೊತಿದ್ದಾರೆ. ಅಷ್ಟರೊಳಗಾಗಿ ಲಾರಿ ಬಂದಾಯಿತು. ಲಾರಿ ಬಂದು ಅದು ಏನು ಜಾಗ ಇದೆ ಆ ಜಾಗಕ್ಕೆ ಸೀಮಿತವಾಗಿ ನಿಜವಾಗ್ಲೂ ಬಹಳ ಖುಷಿಯಾಗುತ್ತೆ. ಯಾಕೆಂದರೆ ಆ ಟೈಮಿಗೆ ಲಾರಿನ ತಂದು ನಿಲ್ಲಿಸ್ಕೊಂಡಿರ್ತಾರೆ. ಆ ಟೈಮಿಗೆ ಶರಣ್ಯ ಪಾಯಿಂಟ್ ಕೊಟ್ಟು ಬೋರ್ ಲಾರಿ ಡ್ರಿಲ್ ಮಾಡುತ್ತಲ್ಲ, ಅದು ಬಹಳ ವಿಶೇಷ. ಹಾಗಾಗಿ ಆ ಒಂದು ಶರಣ್ಯನ ಪಾದಪೂಜೆ ಆದ ನಂತರ ಅಲ್ಲಿ ಲಾರಿಗೂ ಕೂಡ ಪೂಜೆ ಆಯಿತು. ಹಾಗೆ ಶರಣ್ಯನ ಮತ್ತೆ ಪುನಃ ಪೂಜೆ ಪುನಸ್ಕಾರಗಳನ್ನ ಮಾಡಿ ಇನ್ನೇನು ಕೊರೆಗೆ ಸ್ಟಾರ್ಟ್ ಮಾಡ್ತಾರೆ. ನಾವು ಅಂದ್ಕೊಂಡಿದ್ದು 500, 600, 700 ಅಡಿ ಓಡಿಸಿದ್ದಾರೆ, ನೀರೇನು ಮತ್ತೆ ಡೀಪಿಗೆ ಹೋಗ್ಬೇಕಂತ. ಆದರೆ ಅದು ಡೀಪ್ ತೊಗೊಳ್ಳೇ ಇಲ್ಲ. ಯಾವ ಥರ ಶರಣ್ಯ ಕೊಟ್ಟ ನೀರನ್ನ ಅಂತಂದರೆ, ಇದೊಂದು ಚಿಕ್ಕ ವಿಡಿಯೋ ಇದೆ, ನೋಡ್ಕೊಬಂದು. ಅದೇ ಹೇಳ್ತಾರೆ, ಭಗವಂತ ತಡವಾಗಿ ಕೊಟ್ಟರು ಅಡವಾಗಿ ಕೊಟ್ಟ ಅನ್ನೋದಕ್ಕೆ ಇದೊಂದು ಮಾತು ಸತ್ಯ. ಯಾಕೆಂತಂದರೆ ಶರಣ್ಯನ ಬೋರ್ವೆಲ್ ಪ್ಯಾನ್ ನೋಡೋಕ್ಕಂತಲೇ ತುಂಬ ಜನ ಬಂದಿದ್ರು. ಯಾವ ಥರ ಮಾಡ್ತಾರೆ, ಯಾಕೆಂತಂದರೆ ಇದು ಡ್ರೈ ಲ್ಯಾಂಡು. ಈ ಡ್ರೈ ಲ್ಯಾಂಡಲ್ಲಿ ನೀರು ಕೊಟ್ಟಿದ್ದಾನೆ ಅಂತಂದರೆ ಬಹಳ ವಿಶೇಷ, ಅದ್ಭುತ ಅಂತೇಳಿ. ನಮಗೂ ಕೂಡ ಒಮ್ಮೆ ಡೌಟ್ ಆಯಿತು, ಏನಪ್ಪ ಹಿಂಗೆಲ್ಲ ಹೇಳ್ತಾರೆ, 700 ಅಡಿ 800 ಅಡಿ ಹೊಡೆದು ಕೂಡ ನೀರು ಬಂದಿಲ್ಲ, ಡ್ರೈ ಲ್ಯಾಂಡ್ ಅಂತಾರೆ, ಯಾವ ಥರ ಶರಣ್ಯ ನೀರು ಕೊಡ್ತಾನೆ ಅಂತೇಳಿ. ಆದರೆ ಶರಣ್ಯ ಕೇವಲ 80 ಅಡಿಯಿಂದನೇ ಸಾಕಾಗುವಷ್ಟು ನೀರು ಕೊಟ್ಬಿಟ್ಟ. 250ಕ್ಕೊಂದು ದೊಡ್ಡ ಎಳೆ, ಒಂದು 350 ಒಳಗಡೆ ಅವ್ರಿಗೆ ಕೊರೆಯೋಕ್ಕಾಗದಿರೋಷ್ಟು ನೀರು ಕೊಟ್ಬಿಟ್ಟು 400, 460 ಎಂಡಿಂಗ್ ಮಾಡಿದರು. ನೀವು ನೋಡಿ, ಈಗ ಇದು 3ನೇ ರಾಡ್ ಹೋಗ್ತಿದೆ, 4ನೇ ರಾಡಿಗೆ ನೀರು ಬರುತ್ತೆ, 80 ಅಡಿಗೆ ನೀರು ಸ್ಟಾರ್ಟ್ ಆಗುತ್ತೆ. ನೀವು ನೋಡ್ತಿರ್ಬೋದು. ಬಹಳ ಖುಷಿ ಆಯಿತು ನನಗೆ. ಅಲ್ಲಿನ ಜನಗಳು ಕೂಡ ಶರಣ್ಯನ ಎಷ್ಟು ಕೊಂಡಾಡಿದಂತಂದರೆ ನಿಜವಾಗ್ಲೂ ಹೇಳ್ಬಾರ್ದು, ಅಷ್ಟು ಕೊಂಡಾಡಿದರು. ಇದೆಲ್ಲ ಕೂಡ ಶರಣ್ಯನ ಮಹಿಮೆ, ಪವಾಡ, ಭಗವಾನ್ ಶ್ರೀ ಸತ್ಯಶನೇಶ್ವರ ಸ್ವಾಮಿಯವರ ಕೃಪಾ ಆಶೀರ್ವಾದ. ರೈತರು ಯಾವ ಥರ ಶರಣ್ಯನ ನಂಬಿಕೆ ಇಟ್ಕೊಂಡಿರೋ, ಶರಣ್ಯನು ಕೂಡ ಆ ಗಂಗಮ್ಮನ ಅದೇ ರೀತಿ ನಂಬ್ಕೊಂಡಿದ್ದಾನೆ ಅನ್ನೋದಕ್ಕೆ ಇನ್ನೂ ಕೂಡ ಸತ್ಯವಾದಂತಹ ಪ್ರತ್ಯಕ್ಷವಾದಂಥ ಸಾಕ್ಷಿ. ನೀವು ನೋಡ್ತಿರ್ಬೋದು. ಇದೆಲ್ಲ ನಮ್ಮ ಕೊಣನೂರು ಕ್ಷೇತ್ರದ ಅಂದರೆ ಭಕ್ತ ಸಮೂಹ ಮತ್ತು ಅಭಿಮಾನಿಗಳು. ನೋಡಿ, ಭಗವಂತನ ಆಶೀರ್ವಾದ ಹೀಗೆ ನಡೀಲಿ ಅಂತೇಳಿ ಕೇಳ್ಕೊಂತೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ರೈತರಿಗೂ ಕೂಡ ಭಗವಂತ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ. ನಮ್ಮ ಕೊಣನೂರು ಕ್ಷೇತ್ರದ ಎಲ್ಲ ರೈತಾಪಿ ಕುಟುಂಬದವರಿಗೂ ಕೂಡ, ಹಾಗೆ ರೈತರಿಗೂ ಕೂಡ ಶರಣ್ಯನ ಕೃಪಾ ಆಶೀರ್ವಾದ ಇರಲಿ ಅಂತ ಕೇಳ್ಕೊಂಡು. ನೋಡಿ, ರೈತರಿಗೆ ಶರಣ್ಯ ತನ್ನ ಬಲಗಾಲಿಟ್ಟು ಅವರ ಬೆನ್ನ ಮೇಲೆ ಆಶೀರ್ವಾದ ಮಾಡ್ತಿದ್ದೀನಿ. ಈ ಆಶೀರ್ವಾದ ಯಾವಾಗಲೂ ಕೂಡ ಸದಾಕಾಲ ರೈತರ ಮೇಲೆ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಹಾಗೆ ನಿಮ್ಮಗಳ ಸಹಕಾರ, ಪ್ರೀತಿ, ವಿಶ್ವಾಸ ನಮ್ಮಗಳ ಮೇಲೆ ಇರಲಿ. ಹಾಗೆ ಶರಣ್ಯನ ಕೃಪಾಶೀರ್ವಾದನೂ ಕೂಡ ನಿಮ್ಮ ಮೇಲೆ ಇರಲಿ. ಮಳೆ ಬೆಳೆ ಹೆಚ್ಚಾಗಿ ಚೆನ್ನಾಗಿ ನಡೀಲಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಇದೇ ರೀತಿ ಕೂಡ ಉನ್ನತವಾಗಿ ಹೆಚ್ಚಾಗಿ ನಮ್ಮ ಕಾಯಕ, ನಮ್ಮ ಒಂದು ಸೇವೆ ನಮ್ಮ ರೈತರಿಗೆ ಸದಾಕಾಲ ಚಿರವಾಗಿ ನಡೀಲಿ ಅಂತೇಳಿ ನಿಮ್ಮನ್ನೆಲ್ಲ ಕೂಡ ಭಾವಿಸ್ತಾ ಇದ್ದೀನಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಜೈ ಶರಣ್ಯ, ಜೈ ಶರಣ್ಯ, ಜೈ ಶರಣ್ಯ.